ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಇವೆಲ್ಲದಕ್ಕೂ ಕೂಡ ನಿಮಗೆ ಸರಳವಾಗಿರುವಂತಹ ಪರಿಹಾರ ಬೇಕಿದ್ದಲ್ಲಿ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೋದು. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಲಕ್ಷ್ಮಿ ಅನ್ನುವಂಥದ್ದು ಎಲ್ರಿಗೂ ಬೇಕು. ಲಕ್ಷ್ಮಿ ಅಂದರೆ ಎಲ್ರಿಗೂ ಇಷ್ಟ, ಆದರೆ ಹಣಕಾಸು ಹೆಸರಲ್ಲ ಗುರುಗಳೇ. ಈ ಲಕ್ಷ್ಮಿ ಅನ್ನುವಂಥದ್ದು ಎಲ್ಲಿರ್ತಾಳೆ, ಎಲ್ಲಿರೋದಿಲ್ಲ, ಇದ್ರ ಬಗ್ಗೆ ತಿಳಿಸೋದಾದರೆ ಏನು ಹೇಳ್ಬೋದು ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಲಕ್ಷ್ಮಿ ಕೆಲವು ಕಡೆ ಇರಲ್ಲ. ಎಲ್ಲಿ ಅದು ಅಂದರೆ, ಯಾವ ಮನೆಯಲ್ಲಿ ಪ್ರತಿನಿತ್ಯ ಮನಸ್ತಾಪಗಳಾಗ್ತಿರ್ತವೋ, ಜಗಳಗಳಾಗ್ತಿರ್ತವೋ ಅಲ್ಲಿ ಲಕ್ಷ್ಮಿ ಪಲಾಯನವಾಗ್ತಾಳಂತೆ. ಇನ್ನು ಎಲ್ಲಿ ದುರ್ನಾತ, ದುರ್ವಾಸನೆ ಇರುತ್ತೋ ತುಂಬ ಕನಿಷ್ಠವಾಗಿರ್ತಕ್ಕಂತಹದ್ದು. ಎಷ್ಟು ಅಂತಂದರೆ ಹೇಳಲಿಕ್ಕೂ ಅಸಹ್ಯ ಪಡೋರಲ್ಲ, ಅಂಥವ್ರು ಅಸಹ್ಯ ಪಡ್ತಾರೆ ಅಂತಕ್ಕಂಥ ಜಾಗದಲ್ಲಿ ಹಾಗೆ ಇರೋದಿಲ್ಲ. ಆಮೇಲೆ ಎಲ್ಲಿ ಶೀಲವಿರೋದಿಲ್ವೋ ಅಲ್ಲಿ ಇರೋದಿಲ್ಲ. ಎಲ್ಲಿ ಜಾಡ್ಯಾಪಹಗಳು ಅಂದರೆ ಕೊಳಕು ತುಂಬಿರ್ತಕ್ಕಂತಹ ಮನಸ್ಸುಗಳಿದ್ದಾವೋ, ಮೇಲ್ನೋಟಕ್ಕೆ ಒಂದಷ್ಟು ಶುಚಿ ಕಾಣಿಸ್ಕೊಳ್ತಾರೆ, ಅಲ್ಲಿ ಇರೋದಿಲ್ಲ. ಅತಿಯಾಗಿರ್ತಕ್ಕಂತಹ ನಿದ್ದೆಗೆ ಜಾರುವಂಥದ್ದು, ಒಂದೇ ಕಡೆ ಏನೂ ಮಾಡೋಕ್ಕೆ ಇಷ್ಟಪಡದೆ ಒಂದೇ ಕಡೆ ಕುಳಿತು ಏನೇನೋ ಯೋಚನೆ ಮಾಡೋದು, ಅಲ್ಲಿ ಲಕ್ಷ್ಮಿಗೆ ಅವಕಾಶವೇ ಇಲ್ಲ. ಆಕೆ ಸ್ಥಳಗಳೇ ಅಲ್ಲ ಅವು. ಇದನ್ನೇ ರುಕ್ಮಿಣಿ ಲಕ್ಷ್ಮಿನ ಕೇಳ್ತಾಳೆ, ಅಮ್ಮ ನೀನು ಎಲ್ಲಿರ್ತೀಯ ಅಂತ. ಯಾಕೆ ನೀನು ಇರುವಂಥದ್ದನ್ನು ಬಹಳ ಇಷ್ಟಪಡ್ತಾರೆ ಈ ಭೂಲೋಕದಲ್ಲಿ ಜನ. ಭೂಲೋಕ ಒಂದೇ ಅಲ್ಲ, ಎಲ್ಲ ಲೋಕದಲ್ಲೂ ನೀನಂದರೆ ಅಷ್ಟು ಇಷ್ಟ. ಎಲ್ಲೆಲ್ಲಿ ನೀನು ಇರ್ತೀಯ, ಯಾವ ರೂಪಗಳಿಂದ ಕಾಣಿಸ್ಕೊಳ್ತೀಯ? ಆಗ ಲಕ್ಷ್ಮಿ ಹೇಳ್ತಾಳೆ, ರುಕ್ಮಿಣಿ ನಾನು ಇರ್ತಕ್ಕಂತಹ ಪ್ಲೇಸ್ ಅಂತಂದರೆ ಸಾತ್ವಿಕರ ಹತ್ರ ನಾನು ಇರ್ತೇನೆ, ರಜೋತಮಸ್ಸಿರೋ ಜಾಗದಲ್ಲೂ ನಾನು ಇರ್ತೇನೆ. ಆದರೆ ಆಯಾಯ ರೂಪಗಳ ಧರಿಸಿ ಕೂಡ ನಾನು ಬರ್ತೇನೆ. ಮಹಾಲಕ್ಷ್ಮಿ ಆಗಿರತಕ್ಕಂತಹ ನಾನೇ ಕೆಲವೊಂದು ವಿದ್ಯಾಲಕ್ಷ್ಮಿಯಾಗಿ ಬರ್ತೇನೆ, ಅಲ್ಲಿ ನಾನು ಇರ್ತೇನೆ. ಇನ್ನು ಕೆಲವು ಕಡೆ ದುರ್ಗಾ ಮಹಾಲಕ್ಷ್ಮಿಯಾಗಿ ನಾನು ಅಲ್ಲಿರ್ತೇನೆ, ಎಲ್ಲ ಕಡೆ ನಾನು ಶೋಭಿಸ್ತೇನೆ. ಆದರೆ ಇನ್ನು ಪ್ರಧಾನವಾಗಿರ್ತಕ್ಕಂತಹ ಕೆಲವು ಅಂತಂದರೆ ಇಲ್ಲಿ ನಾವು ಹೇಗೆ ಅಂಟುದಾಗಿ ಇರಬೇಕು ಅಂತಹದ್ದನ್ನು ಏನು ಹೇಳ್ತಾನೆ ಅಂತಂದರೆ, ನೀರಲ್ಲಿರ್ತಕ್ಕಂಥದ್ದು, ಕೆಸರು ಮಧ್ಯಲ್ಲೇ ಇರ್ತಕ್ಕಂತಹದ್ದೊಂದು ಆವಾಸ ಸ್ಥಾನ ಮಾಡಿಕೊಂಡಿರ್ತಕ್ಕಂತಹದ್ದು ಒಂದು ಹೂವು ಅಂತಂದರೆ ಕಮಲ. ಅಲ್ಲಿ ನಾನು ವಾಸ ಮಾಡುತ್ತೇನೆ. ಆ ಹೂವಿನ ಮೇಲೆ ಆ ಕೆಸರು ಯಾವುದೂ ಅಂಟ್ಕೊಳ್ಳೋದಿಲ್ಲ. ಹೇಗೇ ಇದ್ದರೂ ಕೂಡ ನಾನು ಅಲ್ಲಿರುತ್ತೇನೆ. ಅಂದರೆ ನೀವು ಹಾಗೆ ಕಾಣಬೇಕು ಅವಳನ್ನು. ಅಂತಹ ಕಮಲದ ಪುಷ್ಪದಲ್ಲಿ ನಾನಿರುತ್ತೇನೆ. ಇನ್ನು ಎರಡನೆಯದು ಬಿಲ್ವ ವೃಕ್ಷ ಅಂತಂದರೆ ಬಹಳ ಇಷ್ಟ ನನಗೆ. ಅಂತಹ ಬಿಲ್ವ ನಿಲಯಾಯ ನಮಃ, ನನ್ನ ನಿಲಯವೇ ಆ ಬಿಲ್ವ ವೃಕ್ಷವಾಗಿರುತ್ತೆ, ಅಲ್ಲೇ ನಾನಿರುತ್ತೇನೆ. ಯಾರು ಆ ಬಿಲ್ವ ನಿಲಯವನ್ನು ತನ್ನ ನಿಲಯ ಅಂತ ಪೂಜಿಸ್ತಾರೋ ಅವರ ಮನೆಗೆ ನಾನು ಖುಷಿಯಾಗಿ ಗಲ್ ಗಲ್ ಎನ್ನುವ ಗೆಜ್ಜೆ ಶಬ್ದವನ್ನು ಮಾಡುತ್ತಾ ಅವರ ಮನೆಯನ್ನು ಪ್ರವೇಶ ಮಾಡ್ತೀನಿ ಅಂತ ಹೇಳ್ತಾಳೆ ಯಾರು ಬಿಲ್ವ ನಿಲಯವನ್ನು ಪೂಜೆ ಮಾಡ್ತಾರೋ. ಇನ್ನು ಮೂರನೇದು, ನಾವು ತಾಯಿ ಅಂತ 5 ಮಾತೆಯನ್ನು ಕರೆದರೆ ಪ್ರಧಾನವಾಗಿ ಗೋಮಾತೆಯನ್ನು ಕರೆತೀವಿ. ಅಂತಹ ಗೋಮಾತೆ ಈ ಭೂತಾಯಿಯೋ ಜನ್ಮತಾಯಿಯೋ ಇವರು ಋಣ ತೀರಿಸಲಿಕ್ಕಾಗದು, ಅದರ ಗೋಮಾತೆಯ ಋಣ ತೀರಿಸಲಿಕ್ಕೆ ಸಾಧ್ಯವಿದೆ. ಅಂತಹ ಗೋಮಾತೆಯ ಪೃಷ್ಠಭಾಗದಲ್ಲಿ ನಾನು ವಾಸ ಮಾಡುತ್ತೇನೆ. ಮೂರನೆಯದು. ಇನ್ನು ನಾಲ್ಕನೆಯದು, ಆನೆಯ ಕುಂಭಸ್ಥಳ ಅಂತ ಹೇಳುತ್ತೇವೆ. ಅಂತಹ ಆನೆಯಲ್ಲಿ ನಾನು ವಾಸ ಮಾಡುತ್ತೇನೆ ಅಂತ ಮಹಾಲಕ್ಷ್ಮಿ ಹೇಳಿರ್ತಾಳೆ. ಇನ್ನು ಐದನೆಯದು, ಹೆಣ್ಣು ಮಕ್ಕಳಲ್ಲಿ ಈ ಬೈತಲ್ ಅಂತ ಏನು ಕರಿತೀವೋ ಅಲ್ಲಿ ಕುಂಕುಮವನ್ನು ಇಟ್ಕೊಳ್ತಾರೆ, ಅಲ್ಲಿ ನಾನು ಇರುತ್ತೇನೆ ಅಂತ ಹೇಳುತ್ತಾಳೆ. ಇನ್ನು ಪ್ರಧಾನವಾಗಿರ್ತಕ್ಕಂಥ ಈ 5 ಸ್ಥಳಗಳನ್ನು ಹೊರತುಪಡಿಸಿದ್ರೆ ಗೋಮಯ ಗೋಮೂತ್ರ ಮತ್ತೂ ಖುಷಿಯಾಗಿ ನಾನು ಪ್ರವೇಶ ಮಾಡುತ್ತೇನೆ ಅಂತ ಹೇಳುತ್ತಾಳೆ. ಅದಕ್ಕಾಗಿ ಯಾವ ಮನೆಯ ಮುಂದುಗಡೆ ನೋಡಿ, ಹೆಣ್ಣು ಮಕ್ಕಳು ತತ್ಪೂರ್ವ ಹಿಂದಿನ ಕಾಲದಲ್ಲಿ ಆ ಸಗಣಿಯನ್ನು ಹಾಕಿ ಸಾರಿಸಿ ರಂಗವಲ್ಲಿ ನೀಡುತ್ತಾ ಇದ್ದಾಗ ಅದೊಂದು ರೀತಿಯ ಸುಗಂಧ ಪರಿಮಳ.
ಅಷ್ಟೊಂದು ಚೆನ್ನಾಗಿರ್ತಾ ಇತ್ತು. ಈಗ ಅಂತಹ ಸಗಣಿನೂ ಸಿಗೋದಿಲ್ಲ, ಸಾರಿಸ್ಲಿಕ್ಕೆ ಅಂತ ಜಾಗವೂ ಸಿಗೋದಿಲ್ಲ. ಅಂತಹ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೇವೆ. ಅಟ್ಲೀಸ್ಟ್ ಈ 5 ಜಾಗಗಳು ಪ್ರಧಾನವಾಗಿ ಮಹಾಲಕ್ಷ್ಮಿ ಏನು ಹೇಳಿದಾಳೋ ಅಂತಹ ಜಾಗಗಳಿದ್ದಾಗ ಅದಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹ ಈ ತೃಪ್ತಿಯಾಗಿ ಒಂದು ಪೂಜೆಯನ್ನು ಮಾಡ್ತೀವಿ ಅಂತಂದರೆ ವಾರಕ್ಕೆ 1 ಸಲವೋ ಅಥವಾ ತಿಂಗಳಿಗೆ 1 ಬಾರಿಯಾದರೂ ಮಹಾಲಕ್ಷ್ಮಿಗೆ ನೀವು ತಾವರೆ ಹೂವನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಪ್ರತಿನಿತ್ಯ ಗೋವನ್ನು ನೋಡೋದು, ಇನ್ನು ನೀವು ಗಜ ಆನೆಯನ್ನು ನೋಡ್ತಕ್ಕಂತಹದ್ದು, ಪೃಷ್ಠಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ತಕ್ಕಂಥ ಹಸುವನ್ನು, ತಾವರೆಯನ್ನು ತಂದು ಮನೆಯಲ್ಲಿ ಪೂಜಿಸ್ತಕ್ಕಂತಹದ್ದು. ಹೆಣ್ಣು ಮಕ್ಕಳಿಗೆ ಆವಾಗ ಸುಮಂಗಲಿಯರ ಮನೆಗೆ ಕರೆದು ಸಾಧ್ಯವಾದರೆ ಪ್ರತಿ ಶುಕ್ರವಾರ ಅದು ನಮಗೆ ಯಾವಾಗ ಸಾಧ್ಯವಾಗ್ತದೆ ಆವಾಗ ಆ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮವನ್ನು ಕೊಡ್ತಕ್ಕಂಥದ್ದು. ಆ ಮನೆಯಲ್ಲಿ ನಾನು ಇರ್ತೇನೆ ಅಂತ ಹೇಳ್ತೇನೆ. ಆ ಹೆಣ್ಣು ಮಕ್ಕಳು ಸಿಂಧೂರವನ್ನು ಆ ಬೈತಲ್ಲಿ ಇಟ್ಕೊಳ್ತಕ್ಕಂತಹದ್ದು. ಇವೆಲ್ಲವೂ ಕೂಡ ಬಿಲ್ವಪತ್ರೆ ಅಂತೂ ಕನಿಷ್ಠ ಪಕ್ಷ ನೀವು ವಾರಕ್ಕೆ 1 ಸಲ ಆದರೂ ಆ ಒಂದು ಬಿಲ್ವಪತ್ರೆ ತಂದು ಮನೇಲಿ ಅರ್ಚನೆ ಮಾಡಿಸ್ತಕ್ಕಂಥದ್ದು. ಮನೆಯಲ್ಲಿ ಇವೆಲ್ಲ ಮಾಡಿದಾಗ ಇನ್ನು ಆ ಮನೆಯಲ್ಲಿ ವಾರಕ್ಕೊಮ್ಮೆಯೋ ಅಥವಾ ತಿಂಗಳಿಗೊಮ್ಮೆಯೋ ಕನಿಷ್ಠ ಪಕ್ಷ ಈ ಒಂದು ಅಯನಗಳು ಅಂತ ಬರುತ್ತವೆ, ದಕ್ಷಿಣಾಯನ ಉತ್ತರಾಯಣ, ಅಂತಹ ಸಂಕ್ರಮಣ ಕಾಲಗಳಲ್ಲಾದರೂ ಕೂಡ ಯಾರಾದರೂ ವೇದವನ್ನು ಪಠನೆ ಮಾಡ್ತಕ್ಕಂಥ ಮನೆಯಲ್ಲಿ ನಾನು ಇರ್ತೀನಿ ಅಂತ ಹೇಳಿರ್ತಾಳೆ. ಅಂತಹ ವೇದವನ್ನು ಪಠನೆ ಮಾಡತಕ್ಕಂಥದ್ದು ಮಾಡಿಸ್ತಕ್ಕಂಥದ್ದು. ಒಟ್ಟಾರೆ ಮಹಾಲಕ್ಷ್ಮಿ ಆವಾಸ ಸ್ಥಾನ ಅಲ್ಲಿರುತ್ತಂತೆ. ಖುಷಿಯಾಗಿ ಸಂಭ್ರಮದ ಹೆಜ್ಜೆ ಹಿಡಿತಾ ಅವಳು ನಿಮ್ಮ ಮನೆಯನ್ನು ಪ್ರವೇಶ ಮಾಡುತ್ತಾಳೆ. ಖಂಡಿತವಾಗ್ಲೂ. ಸೊ ಲಕ್ಷ್ಮಿ ಅನ್ನೋಂಥವಳು ಪ್ರತಿಯೊಬ್ಬರಿಗೂ ಬೇಕು. ಬಟ್ ಎಲ್ಲಿರ್ತಾಳೆ, ಎಲ್ಲಿರೋದಿಲ್ಲ, ನಾವೇನೆಲ್ಲ ತಪ್ಪುಗಳನ್ನ ಮಾಡಿದ್ರೆ ನಮ್ಮ ಜಾಗದಲ್ಲಿ ಇರೋದಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಏನು ವೀಕ್ಷಕರ, ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.